ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಮಣ್ಣು ಪರೀಕ್ಷೆ ಹಾಗೂ ಮಣ್ಣಿನ ಆರೋಗ್ಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ HR ಸವಿತಾ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಸವಿತಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮಣ್ಣು ಪರೀಕ್ಷೆಯ ಮಹತ್ವ, ಅದರ ಮೂಲಕ ಮಣ್ಣಿನ ಆರೋಗ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು, ಮಣ್ಣು ಪರೀಕ್ಷಾ ವರದಿಯನ್ನು ಯಾವ ರೀತಿ ರೈತರು ಅರ್ಥ ಮಾಡ್ಕೋಬೇಕು, ಮಣ್ಣು ಪರೀಕ್ಷೆ ಹೇಗೆ ಮಾಡಿಸ್ಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ಹೇಳಿ, ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಏನು ಅನುಕೂಲಗಳಿದ್ದಾವೆ ಅಂತ. ಸರ್, ಅದಕ್ಕಿಂತ ಮುಂಚೆನೇ ನಾನು ರೈತರಿಗೆ ಒಂದು 2 ಲೈನ್ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದೀನಿ. ಮಣ್ಣು ಅಂದರೆ ನಮ್ಮ ರೈತರು ಯಾವ ಥರ ತಿಳ್ಕೊಂಡಿದ್ದಾರೆ. ಮಣ್ಣು ಅಂದರೆ ಏನು? ಮಣ್ಣು ಅಂತಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ಸ್ವಾಭಾವಿಕ ಸಂಪನ್ಮೂಲ. ಸೊ ಅಂಥ ಮಣ್ಣು ಅಂತಂದರೆ, ಈಗ ರೈತರಿಗೆ ಗೊತ್ತಿರಲ್ಲ ಮಣ್ಣು ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂತ. 1 ಇಂಚು ಸರ್ ಮಣ್ಣು ಉತ್ಪತ್ತಿ ಆಗಬೇಕು ಅಂತಂದರೆ ಸಾವಿರಾರು ವರ್ಷಗಳು ಬೇಕು. ಸೊ ಅದು ಎಷ್ಟು ಕಾಸ್ಟ್ಲಿ, ಎಷ್ಟು ಅತ್ಯಮೂಲ್ಯವಾದದ್ದು ಅಂತ ನಾವಿಲ್ಲಿ ತಿಳ್ಕೊಬೋದು. ಸಾವಿರಾರು ವರ್ಷ 1 ಇಂಚು ಮಣ್ಣು ತಯಾರಾಗಬೇಕು ಅಂತಂದರೆ ಅಂಥ ಮಣ್ಣನ್ನು ನಾವು ಹೇಗೆ ಜೋಪಾನ ಮಾಡಬೇಕು, ಹೇಗೆ ಕಾಪಾಡ್ಕೋಬೇಕು. ಈಗ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಜೀವರಾಶಿಗೂ ಮಣ್ಣು ಅತ್ಯಮೂಲ್ಯ. ನಾವು ಪಾಠ ಕೇಳಬೇಕಾದ್ರೆ ನಮ್ಮ ಗುರುಗಳು ಹೇಳೋರು ಏನು ಒಂದು ನಾಣ್ಣುಡಿ ಸರ್. ಅದು ಯಾವ ಥರ ಅಂತಂದರೆ, ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೆ ಸತ್ತರೆ ಎಲ್ಲಿಗೆ. ತುಂಬ ಅರ್ಥಗರ್ಭಿತವಾಗಿದೆ. ಹಾಗಂತ ಅಂದರೆ ಭೂಮಿ ಮೇಲಿರುವಂತಹ ಯಾವುದೇ ಜೀವರಾಶಿಗಳು ಸತ್ತರೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಬಟ್ ಅಂಥ ಮಣ್ಣೇ ಸತ್ತರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ನಾವು ಮಣ್ಣನ್ನು ತುಂಬ ಜೋಪಾನ ಮಾಡ್ಕೋಬೇಕು, ಅದ್ರ ಫಲವತ್ತತೆನ ಕಾಪಾಡ್ಕೋಬೇಕು. ಮಣ್ಣು ಹಾಳಾಗದಂತೆ ಮುಂದಿನ ಪೀಳಿಗೆಗೆ ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂತ ಸರ್. ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ, ಭೂಮಿ ಮೇಲಿರುವಂತಹ ಸಕಲ ಜೀವರಾಶಿಗಳಿಗೆ ಮಣ್ಣೇ ಮೂಲಾಧಾರ. ಈ ಸಕಲ ಜೀವರಾಶಿಗಳು ಅಂತಂದರೆ ಯಾವ್ಯಾವ್ದು ಬರುತ್ತೆ? ಗಿಡಗಳು ಬರುತ್ತೆ, ಮರಗಳು ಬರುತ್ತೆ. ಸೊ ಅವು ಬೆಳಿಬೇಕು ಅಂತಂದರೆ ಅವುಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಎಲ್ಲಿ ಸಿಗುತ್ತೆ? ಮಣ್ಣಲ್ಲಿ ಸಿಗುತ್ತೆ. ಅಂಥ ಮಣ್ಣು ಜೊತೆಗೆ ಗಿಡಗಳ ಬೆಳವಣಿಗೆ ಮತ್ತು ಇಳುವರಿಯ ಮೇಲೆ ಮಣ್ಣಿನ ಫಲವತ್ತತೆ ತುಂಬಾ ಅವಲಂಬಿತ ಆಗಿರುತ್ತೆ. ಈಗ ಮಣ್ಣು ಪರೀಕ್ಷೆ ಹೇಗೆ ಮಾಡಿಸ್ಬೇಕು ಅಂತಂದರೆ, ಈಗ ಸಾಮಾನ್ಯ ನಾವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ, ಒಂದು ಜಮೀನು ನೋಡ್ತೀವಿ. ಜಮೀನು ನೋಡಿದಾಗ ಈ ಮಣ್ಣು ಜಸ್ಟ್ ನಾವು ಕಣ್ಣಿನ ದೃಷ್ಟಿಯಿಂದ ನೋಡ್ಬೋದು, ಆ ಕಲ್ಲರ್ ಯಾವುದು ಅಂತ ಹೇಳ್ಬೋದು. ಬಟ್ ಅದ್ರ ಫಲವತ್ತತೆ ನಮಗೆ ಗೊತ್ತಾಗಲ್ಲ. ಆ ಮಣ್ಣಿನ ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದನ್ನು ನಾವು ಪರೀಕ್ಷೆ ಮಾಡಿ ನಾವು ಮಣ್ಣಿನ ಆರೋಗ್ಯ ಅಥವಾ ಅದ್ರ ಫಲವತ್ತತೆ ಏನಿದೆ ಅನ್ನೋದನ್ನು ತಿಳ್ಕೊಬೋದು. ಜೊತೆಗೆ ಈಗ ನೀವು ಕೇಳಿದ್ರಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಯಾವ ರೀತಿ ಉಪಯೋಗ ಅಂತ. ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮೊದಲನೇದಾಗಿ ಈಗ ಮಣ್ಣಿನ ರಸಸಾರ. ಈ ರಸಸಾರ ಅಂತಂದರೆ ಸಾಯಿಲ್ pH. ಈ ರೈತರಿಗೆ ಸಾಮಾನ್ಯ ಗೊತ್ತಿರುತ್ತೆ, ಪರೀಕ್ಷೆ ಮಾಡಿಸಿದವ್ರಿಗೆ ಗೊತ್ತಿರುತ್ತೆ ಆ ಮಣ್ಣಿನ ರಸಸಾರ ಅಂದರೆ ಏನು ಅಂತ. ಈ ಮಣ್ಣಿನ ರಸಸಾರದಲ್ಲಿ 3 ರೀತಿಯ ನಾವು ಮಣ್ಣನ್ನು ಗುರುತಿಸ್ಬೋದು ಸರ್. ಅದರಲ್ಲಿ ಉಳಿ ಮಣ್ಣು, ತಟಸ್ಥ ಮಣ್ಣು ಮತ್ತು ಇನ್ನೊಂದು ಕ್ಷಾರೀಯ ಮಣ್ಣು. ಪರೀಕ್ಷೆ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಮಣ್ಣು ಇವು 3ರಲ್ಲಿ ಯಾವುದು ಅನ್ನೋದು. ಸೊ ಈಗ ಉಳಿ ಮಣ್ಣು ಅಂತ ಹೇಳಿದೆ. ಈ ಉಳಿ ಮಣ್ಣಿನ ರಸಸಾರ 6.5ಕ್ಕಿಂತ ಕಡಿಮೆ ಇರುತ್ತೆ. ತಟಸ್ಥ ಮಣ್ಣಿನ ರಸಸಾರ 6.5ರಿಂದ 7.5ರವರೆಗೆ ಇರುತ್ತೆ. ಇನ್ನು ಕ್ಷಾರೀಯ ಮಣ್ಣಿನ ರಸಸಾರ 7.5ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇದು ನಮ್ಗೆ ಹೆಂಗೆ ತಿಳಿಯುತ್ತೆ ಅಂತಂದರೆ, ಪರೀಕ್ಷೆ ಮಾಡಿಸೋದ್ರಿಂದ ನಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ
ಈ ಮಣ್ಣಿನಲ್ಲಿ ಇರುವಂತಹ ಲವಣಾಂಶಗಳ ಪ್ರಮಾಣ. ಲವಣಾಂಶ ಅಂತಂದರೆ ಸಾಲ್ಯುಬಲ್ ಸಾಲ್ಟ್ಸ್ ಅಂತ ಹೇಳ್ತೀವಿ. ಅದ್ರ ಪ್ರಮಾಣ ಎಷ್ಟಿದೆ ಅಂತ ನಾವು ಈ ಪರೀಕ್ಷೆ ಮಾಡಿಸೋದ್ರಿಂದ ತಿಳ್ಕೊಬೋದು. ತಿಳ್ಕೊಂಡು ಏನು ಮಾಡಬೇಕು, ಈ ಕ್ಷಾರೀಯ ಮಣ್ಣು ಅಂತ ಹೇಳಿದೆ, ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು, ಮತ್ತು ಉಳಿ ಮಣ್ಣು ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾವು ಈಗ ಸುಣ್ಣನ ಹಾಕಿ ನಾವು ಉಳಿ ಮಣ್ಣನ್ನು ನಿವಾರಣೆ ಮಾಡ್ಬೋದು. ಅದೇ ರೀತಿ ಜಿಪ್ಸಮ್ನ ಹಾಕಿ ನಾವು ಕ್ಷಾರೀಯ ಮಣ್ಣನ್ನು ನಿವಾರಣೆ ಮಾಡ್ಕೋಬೋದು. ಸೊ ಈಗ ರೈತರು ಕೇಳ್ಬೋದು, ಮೇಡಮ್ ನಮ್ಮ ಮಣ್ಣು ಕ್ಷಾರೀಯವಾಗಿದೆ, ಹೆಂಗೆ ನಾವು ಬೆಳೆ ಬೆಳಿಬೋದಾ? ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ, ಈಗ ಮಣ್ಣಿನ ರಸಸಾರ ನಮ್ಮದು 7.5ಕ್ಕಿಂತ ಜಾಸ್ತಿ ಇದೆ, ಹೇಗೆ ನಾವು ಇದರಲ್ಲಿ ಬೆಳೆ ಬೆಳಿಬೋದಾ, ಏನು ಗಿಡಗಳಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ ಕೇಳ್ಕೊಬೋದು. ಸೊ ಹಂಗೆ ಕೇಳಿದಾಗ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ನಿಮ್ಮ ಮಣ್ಣು ಕ್ಷಾರೀಯವಾಗಿದೆ ಅಂತಂದರೆ ಅದಕ್ಕೆ ನೀವು ಜಿಪ್ಸಮ್ನ ಅಪ್ಲೈ ಮಾಡಬೇಕು. ಜಿಪ್ಸಮ್ನ ಯಾವ ರೀತಿ ಗದ್ದೆಗಳಿಗೆ ಹಾಕಬೇಕು ಅಂತಂದರೆ, ನೀವೇನು ಮಾಡಬೇಕು, ನಾವೀಗ ರೆಕಮೆಂಡ್ ಮಾಡೋದು 1 ಎಕರ್ಗೆ 4ರಿಂದ 5 ಟನ್ನು ಜಿಪ್ಸಮ್ ಹೇಳ್ತೀವಿ. ಅದು ಯಾವ ಬೇಸಿಸ್ ಮೇಲೆ? ರಸಸಾರದ ಆಧಾರದ ಮೇಲೆ ನಾವು ಜಿಪ್ಸಮ್ನ ಹೇಳ್ತೀವಿ. ನಾವು ಜಿಪ್ಸಮ್ನ ಹೆಂಗಪ್ಪ ನಮ್ಮ ಜಮೀನಿಗೆ ಹಾಕಬೇಕು ಅಂತಂದರೆ, ನಾವು 1 ತಿಂಗಳು ಅಥವಾ 20 ದಿನಗಳು ನಾಟಿಗಿನ ಮುಂಚೆನೇ ನಾವು ಜಿಪ್ಸಮ್ನ ನಮ್ಮ ಗದ್ದೆಗಳಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಆ ಗದ್ದೆಗೆ ನೀರು ಕಟ್ಟಬೇಕು. ನೀರು ಕಟ್ಟು ಆ ನೀರೇನಾಗಬೇಕು, 3ರಿಂದ 4 ದಿನ ಗದ್ದೆಲೇ ನಿಂತಿರಬೇಕು. ಆ ಗದ್ದೆಲಿ ನಿಂತ ಆದಮೇಲೆ ಏನು ಮಾಡಬೇಕು, ಆ ಕ್ಷಾರೀಯ ಮಣ್ಣು ಅಂತ ಅಂದರೆ ಅದರಲ್ಲಿ ಸೋಡಿಯಂನ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಆ ನೀರನ್ನು ಕಟ್ಟಿದಾಗ ಏನಾಗುತ್ತೆ, ಆ ಸೋಡಿಯಂ ಎಲ್ಲ ಕರಗಿ ನೀರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಅದನ್ನು 3ರಿಂದ 4 ದಿನ ಆದಮೇಲೆ ಬಸಿದು ಬಿಡಬೇಕು. ನಾವು ಡ್ರೈನೇಜ್ ಅಂತ ಹೇಳ್ತೀವಿ, ಡ್ರೈನೇಜ್ ಕೊಟ್ಟು ಆ ನೀರನ್ನು ಹೊರಗಡೆ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಆ ಕ್ಷಾರೀಯ ಮಣ್ಣಿನಲ್ಲಿ ಇರುವಂತಹ ಸೋಡಿಯಂನ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ಮಣ್ಣು ಹುಳಿಯಾಗಿದ್ದರೆ, ನಿಮ್ಮ ಮಣ್ಣು ಹುಳಿಯಾಗಿದ್ದರೆ ನಾವು ಸುಣ್ಣನ ಹಾಕಕ್ಕೆ ಹೇಳ್ತೀವಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಈ ಸುಣ್ಣನ ನಿಮ್ಗೆ ಗದ್ದೆಗಳಿಗೆ ಹಾಕ್ಕೊಂಡು ಆ ಮಣ್ಣಿನ ರಸಸಾರನ ತಟಸ್ಥ ರೂಪಕ್ಕೆ ನಾವು ತರ್ಬೋದು. ಈಗ ತಟಸ್ಥ ರಸಸಾರ ಇರಬೇಕು ಅಂತ ನಾವು ಎಲ್ಲ ರೈತರಿಗೆ ಹೇಳ್ತೀವಿ. ನಿಮ್ಮ ಮಣ್ಣು ತಟಸ್ಥವಾಗಿತ್ತು ಅಂತಂದರೆ ಉತ್ತಮವಾದಂತಹ ಬೆಳೆನ ಬೆಳಿಬೋದು ಅಂತ ಹೇಳ್ತೀವಿ. ಯಾಕೆ ತಟಸ್ಥ ಮಣ್ಣು ಉತ್ತಮ ಅಂತ ಅಂದರೆ, ಈ ತಟಸ್ಥ ಮಣ್ಣಿನ ರಸಸಾರ 6.5ರಿಂದ 7.5 ಇರುತ್ತೆ. ಈ ರಸಸಾರದಲ್ಲಿ ಗಿಡಗಳಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಈ ತಟಸ್ಥ ರಸಸಾರದಲ್ಲಿ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಮತ್ತು ಎಲ್ಲ ಗಿಡಗಳಿಗೆ ಲಭ್ಯ ರೂಪದಲ್ಲಿ ಈಸಿಯಾಗಿ ಗಿಡಗಳಿಗೆ ಸಿಗುತ್ತೆ. ಆದ್ದರಿಂದ ಮಣ್ಣಿನ ರಸಸಾರ 6.5ರಿಂದ 7.5 ಇರಬೇಕು. ಜೊತೆಗೆ ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಆಗುವಂತಹ ಉಪಯೋಗ ಇನ್ನೊಂದೇನಪ್ಪ ಅಂತಂದರೆ, ಈಗ ಪ್ರಮುಖವಾಗಿ ಗಿಡಗಳಿಗೆ ಈಗ ನಾವು ಹೇಳ್ತೀವಿ ಪ್ರಮುಖ ಪೋಷಕಾಂಶಗಳು ಯಾವ್ಯಾವುದು, ಸಾರಜನಕ, ರಂಜಕ, ಪೊಟ್ಯಾಶು, ಜೊತೆಗೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್, ಇಷ್ಟನ್ನ ಪ್ರಮುಖ ಪೋಷಕಾಂಶ ಅಂತ ಹೇಳ್ತೀವಿ. ಸೊ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶ ಎಷ್ಟೆಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಲಘು ಪೋಷಕಾಂಶ ಅಂತಂದರೆ ಐರನ್ನು, ಜಿಂಕು, ಕಾಪರು, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್. ಸೊ ಇದು ಅಷ್ಟೇ, ನಿಮ್ಮ ಮಣ್ಣಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ನಮಗೆ ನೀಟಾಗಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ನಿಮಗೆ ಎಷ್ಟು ರಸಗೊಬ್ಬರ ಹಾಕ್ಬೋದು ಅನ್ನೋದನ್ನು ನಾವು ತಿಳಿಸ್ಬೋದು. ನೆಕ್ಸ್ಟು ಇನ್ನೊಂದು ಉಪಯೋಗ ಏನಪ್ಪ ಅಂತಂದರೆ, ಈ ಮಣ್ಣಿನ ಭೌತಿಕ ಗುಣಧರ್ಮ ಅಂತ ಹೇಳ್ತೀವಿ, ಅಂದರೆ ಇಂಗ್ಲೀಷಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಅಂತ ಹೇಳ್ತೀವಿ. ಸೊ ಯಾವ್ಯಾವುದು ಆ ಭೌತಿಕ ಗುಣಧರ್ಮ ಅಂತಂದರೆ, ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ, ಅದೊಂದು, ಮಣ್ಣಿನ ಸ್ವರೂಪ, ಮಣ್ಣಿನ ರಚನೆ, ಹಾಗೆ ಮಣ್ಣಿನ ಬಣ್ಣ, ಮಣ್ಣಿನ ಸಾಂದ್ರತೆ ಅಂದರೆ ಡೆನ್ಸಿಟಿ. ಸೊ ಇವೆಲ್ಲ ನಮಗೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಇಂತಿಂಥ ಮಣ್ಣಲ್ಲಿ ಈ ಥರ ಗುಣಲಕ್ಷಣಗಳು ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಜೊತೆಗೆ ಮಣ್ಣಿನ ವರ್ಗಗಳು ಅಂತ ಬರುತ್ತೆ. ಆಮೇಲೆ ಆ ವರ್ಗಗಳ ಆಧಾರದ ಮೇಲೆ ಮಣ್ಣಿನ ಫಲವತ್ತತೆ ನಕ್ಷೆಯನ್ನು ಕೂಡ ನಾವು ರಚನೆ ಮಾಡ್ಬೋದು. ಕೊನೆಯದಾಗಿ ಏನಪ್ಪ ಅಂತಂದರೆ, ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಯಾವ ಗಿಡಗಳಿಗೆ ಎಷ್ಟು ರಸಗೊಬ್ಬರನ ನಾವು ಕೊಡ್ಬೋದು, ಜೊತೆಗೆ ಯಾವ ಬೆಳೆ ಬೆಳಿಬೋದು, ಈ ಮಣ್ಣು ಯಾವ ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿದೆ ಅನ್ನೋದನ್ನು ನಾವು ಅಲ್ಲಿ ಪರೀಕ್ಷೆ ಮಾಡಿಸೋದ್ರಿಂದ ನಾವು ಹೇಳ್ಬೋದು. ಆದ್ದರಿಂದ ರೈತ ಬಾಂಧವರೇ ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸಿಯೇ ನೀವು ಬೆಳೆ ಬೆಳಿಬೇಕು ಅಂತ ನಾನಿಲ್ಲಿ ಕೇಳ್ಕೊತೀನಿ.
ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ವೈಜ್ಞಾನಿಕವಾಗಿ ಹೇಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಣ್ಣು ಪರೀಕ್ಷೆ ಹೇಗೆ ಮಾಡಿಸ್ಬೇಕು ಅಂತಂದರೆ, ನಾವು ನಮ್ಮ ಜಮೀನಿಗೆ ಹೋಗಬೇಕು. ಜಮೀನಿಗೆ ಹೋಗಿ ಜಮೀನಿನ ಸುತ್ತಾಡಬೇಕು. ಸುತ್ತಾಡಿಬಿಟ್ಟು ಏನು ಮಾಡಬೇಕು, ಜಮೀನಲ್ಲಿ ಅಲ್ಲಲ್ಲಿ ಪ್ಯಾಚ್ ಥರ ಇರುತ್ತೆ. ಒಂದು ಕಡೆ ಒಂದು ಮಣ್ಣಿತ್ತು ಅಂದರೆ ಇನ್ನೊಂದು ಕಡೆ ಇನ್ನೊಂದು ಕಲರ್ ಮಣ್ಣಿರುತ್ತೆ. ಒಂದೇ ಎಕರೆಯಲ್ಲಿ 3-4 ಥರ ಮಣ್ಣಿರುತ್ತೆ. ಅದನ್ನು ರೈತರು ಗಮನಿಸಿರ್ತಾರೆ. ಆ ಥರ ಇತ್ತು ಅಂತಂದಾಗ ನೀವೇನು ಮಾಡಬೇಕು, ಎಲ್ಲಿ ಪ್ಯಾಚ್ ಇದೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಒಂದೇ ಥರ ಎಲ್ಲಿದೆ ಮಣ್ಣು ಆ ಥರ ಫಸ್ಟು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಕೆಲವೊಂದು ಕಡೆ ನೀರು ನಿಂತಿರುತ್ತೆ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಕೆಲವೊಂದು ಕಡೆ ಮರದ ನೆರಳಿರುತ್ತೆ, ಅದನ್ನು ಕೂಡ ಸಪ್ರೇಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಅದಕ್ಕೆ ನಾವು ಹೇಳೋದು ಫಸ್ಟು ನಿಮ್ಮ ಜಮೀನಿನ ಸುತ್ತ ಓಡಾಡ್ಕೊಬನ್ನಿ. ಓಡಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಷಿಯೇಟ್ ಎಲ್ಲೆಲ್ಲ ಅಂತಂದರೆ ಯಾವ್ಯಾವುದನ್ನು ನಾವು ಸಪ್ರೇಟಾಗಿ ಮಣ್ಣ ತೆಗಿಬೇಕು ಅಂತ. ಈಗ ನಿಮ್ಮ ಹತ್ರ 1 ಎಕರೆ ಜಮೀನಿದೆ. 1 ಎಕರೆಯಲ್ಲಿ ಅದು ಒಂದೇ ಲೆವೆಲ್ ಇರಬೇಕು. ಒಂದೇ ಲೆವೆಲ್ ಇತ್ತು ಅಂತಂದರೆ ಅಂಥ ಕಡೆ ನೀವೇನು ಮಾಡಿ, 1 ಎಕರೆಯಲ್ಲಿ 8ರಿಂದ 10 ಕಡೆ ಉಪಮಾದರಿ ಅಂತ ಹೇಳ್ತೀವಿ ನಾವು. ಉಪಮಾದರಿ ಮಣ್ಣನ್ನು ನಾವು ತಗೋಬೇಕಾಗುತ್ತೆ. ಈಗ ಉಪಮಾದರಿ ಮಣ್ಣು ಹೇಗೆ ತೆಗಿಬೇಕು ಅಂತಂದರೆ, 1 ಎಕರೆಯಲ್ಲಿ ನಾನು ಹೇಳಿದೆ 8ರಿಂದ 10 ಕಡೆ ಮಣ್ಣನ್ನು ತೆಗಿಬೇಕಾಗುತ್ತೆ. 8ರಿಂದ 10 ಕಡೆ ತೆಗಿಬೇಕು ಅಂದರೆ ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಹೆಂಗೆ ಮಾಡ್ಕೋಬೇಕು, 1 ಎಕರೆಯಲ್ಲಿ ಇವಾಗ ಫಸ್ಟು ಹೋಗ್ತೀರಾ, ಬದುಗಳ ಪಕ್ಕ ಎಲ್ಲ ತೆಗಿಬಾರ್ದು, ಸೆಂಟ್ರಲ್ಲೇ ಮಣ್ಣನ್ನು ತೆಗಿಬೇಕು. ನಾವು ಬದುಗಳ ಪಕ್ಕ ಮರದ ನೆರಳಲ್ಲಿ ಎಲ್ಲ ಮಣ್ಣನ್ನು ತೆಗಿಬಾರ್ದು, ಸೆಂಟ್ರಲ್ಲಿ ತೊಗೋಬೇಕು. ಸೆಂಟ್ರಲ್ಲಿ ತೊಗೋಬೇಕಾದ್ರೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. 1 ಮಾರ್ಕ್ ಮಾಡ್ಕೋತೀರಾ, ಮತ್ತು ಒಂದು 3-4 ಮೀಟರ್ ಅಥವಾ ಒಂದು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಮಾರ್ಕು, ನೆಕ್ಸ್ಟು ಇನ್ನೊಂದು ಮಾರ್ಕು. ಆ ಥರ ಇಂಗ್ಲೀಷಲ್ಲಿ ಒಂದು ವರ್ಡ್ ಬರುತ್ತೆ ಝೆಡ್ ಅಂತ. ಝೆಡ್ ಆಕಾರದಲ್ಲಿ ನಾವು ಮಣ್ಣಿನ ಮಾದರಿ ತೆಗಿಯೋಕ್ಕೆ ಗುರುತುಗಳನ್ನು ಮಾಡ್ಕೋಬೇಕಾಗುತ್ತೆ. ಫಸ್ಟು ಸ್ಟೆಪ್ ಇದು. ಫಸ್ಟು ನಿಮ್ಮ ಲ್ಯಾಂಡಲ್ಲೆಲ್ಲ ಅಡ್ಡಾಡ್ಕೊಂಡು ಬನ್ನಿ. ಒಂದೇ ಥರ ಇರುವಂತಹ ಲ್ಯಾಂಡಲ್ಲಿ ಈ ಥರ 1 ಎಕರೆಗೆ 8ರಿಂದ 10 ಕಡೆ ಮಣ್ಣನ್ನು ತೆಗಿಯೋಕ್ಕೆ ಗುರ್ತು ಮಾಡಿಕೊಂಡು, ಯಾವ ಥರ ಗುರುತು ಅಂತಂದರೆ ಝೆಡ್ ಆಕಾರದಲ್ಲಿ ಗುರ್ತು ಮಾಡ್ಕೋಬೇಕು. ಗುರ್ತಾದಮೇಲೆ ಫಸ್ಟ್ ಪಾಯಿಂಟಿಗೆ ಬರಬೇಕು. ಗುರ್ತು ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಮೊದಲನೇ ಪಾಯಿಂಟಿಗೆ ಬರಬೇಕು. ಮೊದಲನೇ ಪಾಯಿಂಟಿಗೆ ಬಂದು ಏನು ಮಾಡಬೇಕು, ಅಲ್ಲಿ ಆ ಮಣ್ಣಿನ ಮೇಲ್ಭಾಗದಲ್ಲಿ ಏನಾದರೂ ಕಸ ಕಡ್ಡಿ ಅಥವಾ ಹುಲ್ಲೇನಾದ್ರು ಇತ್ತು ಅಂತಂದರೆ ಆ ಜಾಗನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಮಾಡಿಕೊಂಡು ಏನು ಮಾಡಿ, ಗುದ್ಲಿನ ಉಪಯೋಗಿಸಿ. ಗುದ್ಲಿ ಏನಾಗಿರಬೇಕು, ರಸ್ಟ್ ಹಿಡ್ದಿರಬಾರ್ದು, ಗುದ್ದಲಿ ನೀಟಾಗಿರಬೇಕು. ಫಸ್ಟು ಮುನ್ನೆಚ್ಚರಿಕಾ ಕ್ರಮ ಅದು. ಗುದ್ಲಿ ರಸ್ಟ್ ಹಿಡ್ದಿರಬಾರ್ದು. ಸ್ವಚ್ಛವಾಗಿರುವಂತಹ ಗುದ್ಲಿನ ತಗೊಂಡು ಆ ಮಣ್ಣನ್ನು ವಿ ಅಥವಾ ಯು ಆಕಾರದಲ್ಲಿ ಕೆತ್ಕೋಬೇಕು. ಅದು ಆಳ ಎಷ್ಟಪ್ಪ ಇರಬೇಕು ಅಂತಂದರೆ 15ರಿಂದ 20 ಸೆಂಟಿಮೀಟರ್ ಆಳ ಇರಬೇಕು. ಈ 15ರಿಂದ 20 ಸೆಂಟಿಮೀಟರ್ ಆಳ ಯಾವ ಬೆಳೆಗಳಿಗೆ ಹೇಳ್ತೀವಿ ಅಂತಂದರೆ ಏಕದಳ ಅಥವಾ ದ್ವಿದಳ ಧಾನ್ಯಗಳಿಗೆ 15ರಿಂದ 20 ಸೆಂಟಿಮೀಟ್ರ್ ಆಳ ಇರಬೇಕು ಅಂತ ಹೇಳ್ತೀವಿ. ಸೊ ಹೀಗೆ ವಿ ಅಥವಾ ಯು ಆಕಾರದಲ್ಲಿ ಮಣ್ಣನ್ನು ಕೆತ್ತಬೇಕು ಗುದ್ಲಿ ಸಹಾಯದಿಂದ. ಅದಾದಮೇಲೆ ನಾವೇನು ಮಾಡ್ಕೋಬೇಕು, ಗುದ್ಲಿ ಸಹಾಯದಿಂದ ಮೇಲಿಂದ ಕೆಳಗಡೆ 1 ಅಂಗುಲ ದಪ್ಪದಷ್ಟು ಮಣ್ಣನ್ನು 2 ಪಾರ್ಶ್ವ, ಈಗ ವಿ ಅಂತ ಬಂದರೆ ಆ ಕಡೆ ಈ ಕಡೆ 2 ಪಾರ್ಶ್ವ ಇದಿರುತ್ತೆ. ವಿ ಆಕಾರದಲ್ಲಿ 2 ದಿಕ್ಕುಗಳ 2 ಪಾರ್ಶ್ವ ದೃಶ್ಯದಿಂದ 1 ಅಂಗುಲ ದಪ್ಪದಷ್ಟು ಮಣ್ಣನ್ನು ತಗೊಂಡು ಏನು ಮಾಡಬೇಕು, ಪ್ಲಾಸ್ಟಿಕ್ ಬಾಂಡ್ಲಿಗೆ ಹಾಕೋಬೇಕಾಗುತ್ತೆ. ಪ್ಲಾಸ್ಟಿಕ್ ಬಾಂಡ್ಲಿಗೆ ಹಾಕ್ಕೊಂಡು, ಯಾಕೆಂದರೆ ನಾನು ಏನಕ್ಕೆ ಪ್ಲಾಸ್ಟಿಕ್ ಹೇಳ್ತಾ ಇದ್ದೀನಿ ಅಂತಂದರೆ
ನೀವು ನ್ಯೂಸ್ ಪೇಪರ್ನ ಒಬ್ಬೊಬ್ಬರು ನ್ಯೂಸ್ ಪೇಪರ್ ಯೂಸ್ ಮಾಡ್ತಾರೆ, ಒಬ್ಬರು ಈ ಫರ್ಟಿಲೈಸರ್ ಗೊಬ್ಬರಗಳನ್ನ ತರ್ತೀವಲ್ಲ ಆ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾರೆ. ದಯವಿಟ್ಟು ರೈತ ಬಾಂಧವರೇ ಈ ಥರ ಬ್ಯಾಗ್ಗಳನ್ನ ಯೂಸ್ ಮಾಡಬೇಡಿ. ಈ ಥರ ಬ್ಯಾಗ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಈಗ ರಸಗೊಬ್ಬರಗಳನ್ನ ಬ್ಯಾಗ್ನ ಯೂಸ್ ಮಾಡ್ತೀರಾ, ಸೊ ಅದನ್ನು ನೀವು ನೀಟಾಗಿ ತೊಳೆದಿರಲ್ಲ. ಈಗ ಯೂರಿಯಾ ಬ್ಯಾಗ್ ಅದರಲ್ಲಿರುವಂತಹ ಸಾರಜನಕದ ಕಂಟೆಂಟು ಈ ಮಣ್ಣಿನ ಜೊತೆಗೆ ಮಿಕ್ಸ್ ಆಗುತ್ತೆ. ಸೊ ಅದನ್ನು ನಾವು ಲ್ಯಾಬಲ್ಲಿ ಪರೀಕ್ಷೆ ಮಾಡಿದಾಗ ನಮಗೆ ಕರೆಕ್ಟಾಗಿ ರಿಸಲ್ಟು ಬರೋದಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಚೀಲ ಅದು ಸ್ವಚ್ಛವಾಗಿರಬೇಕು. ಅಂಥ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಂಡಲಿಯಲ್ಲಿ ಮಣ್ಣನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇದು ಹೇಳಿದ್ದು 1 ಪಾಯಿಂಟ್. ಈ ಥರ 8ರಿಂದ 10 ಪಾಯಿಂಟು 1 ಎಕರೆಲಿರುತ್ತೆ. ಸೊ ಆಗೇನು ಮಾಡಬೇಕು, 8ರಿಂದ 10 ಪಾಯಿಂಟ್ ಅಂತ ಅಂದರೆ ನಿಮಗೆ ಹತ್ತತ್ರ ಒಂದು 10 kg ಮಣ್ಣು ಸಿಗುತ್ತೆ. ಆ 10 kg ಮಣ್ಣನ್ನು ತೊಗೊಬಂದು ಒಂದು ಪ್ಲಾಸ್ಟಿಕ್ ಬಾಂಡ್ಲಿ ಹಾಕ್ಕೊಂಡು ತೊಗೊಂಡು ಬರಬೇಕು. ಸೊ ತೊಗೊಂಡು ಬಂದು ಏನು ಮಾಡಿ, ನಿಮ್ಮ ಜಮೀನಿನಲ್ಲೇ ನೀಟಾಗಿರುವಂಥ ಶುಭ್ರವಾಗಿರುವಂತಹ ಒಂದು ಪ್ಲಾಸ್ಟಿಕ್ ಚೀಲದ ಮೇಲೆ ಆ 10 kg ಮಣ್ಣನ್ನು ಹಾಕ್ಕೋಬೇಕು. 10 kg ಮಣ್ಣು ಹಾಕ್ಕೊಂಡು ಏನು ಮಾಡಬೇಕು, ಅದರಲ್ಲಿರುವಂತಹ ಕಸ ಕಡ್ಡಿ ಎಲ್ಲ ತೆಗೆದು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ನೀವು 10 ಕಡೆ ತೆಗೆದಿರ್ತೀರ, ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಏನು ಮಾಡಬೇಕು, ಅದರಲ್ಲಿರುವಂಥ ಸಣ್ಣ ಸಣ್ಣ ಕಲ್ಲು ಕಸ ಕಡ್ಡಿ ಏನಿದೆ ಎಲ್ಲನೂ ತೆಗೆದಾಕಬೇಕು. ತೆಗೆದಾಕಿ ಆ ಮಣ್ಣನ್ನು ವೃತ್ತಾಕಾರವಾಗಿ ಮಾಡ್ಕೋಬೇಕು, ಅಂದರೆ ಸರ್ಕಲ್ ಶೇಪಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ಅದನ್ನು 4 ಭಾಗಗಳಾಗಿ ವಿಂಗಡಿಸ್ಕೋಬೇಕು. 4 ಭಾಗಗಳಾಗಿ ವಿಂಗಡಿಸ್ಕೊಂಡು ಅದಕ್ಕೆ ನಿಮ್ಮದೇ ಆದಂತಹ ನಂಬರ್ಗಳನ್ನ ಕೊಟ್ಕೊಳ್ಳಿ. 4 ಒಂದು ವೃತ್ತಾಕಾರ ಮಾಡಿಕೊಂಡು 4 ಭಾಗ ಮಾಡಿ ಅದಕ್ಕೆ ನಿಮ್ಮದೇ ಆದಂತಹ ನಂಬರ್ ಕೊಡಿ. 1, 2, 3, 4 ಅಂತ ಕೊಡ್ತೀರಾ. ಸೊ ಹಂಗೆ ಕೊಟ್ಬಿಟ್ಟು ಏನು ಮಾಡ್ತೀರಾ, ಈಗ 1 ಮತ್ತು 3ನ ಉಳಿಸ್ಕೊಳ್ಳಿ. 2, 4 ಅಂತ ಏನು ಕೊಟ್ಟಿರ್ತೀರಲ್ಲ ಅದನ್ನು ಕಂಪ್ಲೀಟ್ ತೆಗೆದು ಚೀಲದಿಂದ ಹೊರಕ್ಕೆ ಹಾಕ್ಬಿಡಿ. ಸೊ ಆ ಮಣ್ಣು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು, 1, 3 ಉಳಿದುಕೊಂಡಿರುತ್ತೆ. ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಏನು ಮಾಡಬೇಕು, ವೃತ್ತಾಕಾರವಾಗಿ ರಚನೆ ಮಾಡಿ ಮತ್ತೆ 4 ಭಾಗಗಳಾಗಿ ವಿಂಗಡಣೆ ಮಾಡಿ ಮತ್ತು ನೀವು ಅದೇ ರೀತಿ ನಂಬರ್ ಕೊಡ್ತಾ ಇರಬೇಕು. ಇದೇ ರೀತಿ ನೀವು 10 kg ಇರುವ ಮಣ್ಣು ಅರ್ಧ kg ಬರೋ ತನಕ ಇದೇ ರೀತಿ ನೀವು ಮಾಡಿಕೊಂಡು ಬರಬೇಕು. ಇದನ್ನು ನಾವು ಮಣ್ಣನ್ನು 4 ಭಾಗ ಮಾಡೋದಕ್ಕೆ ಚತುರ್ವಿಂಗಡಣಾ ಪದ್ಧತಿ ಅಂತ ಹೇಳ್ತೀವಿ. ಅಂತ ಅಂದರೆ ಮಣ್ಣಿನ ಅದೇನಿದೆ ಕ್ವಾಂಟಿಟಿ ಅಂತ ಹೇಳ್ತೀವಲ್ಲ, 10 kgಯಿಂದ ಅರ್ಧ kgಗೆ ನಾವು ಕಮ್ಮಿ ಮಾಡೋದಕ್ಕೆ ಈ ಪದ್ಧತಿನ ನಾವು ಅಳವಡಿಸ್ಕೋಬೇಕು. ಇಲ್ಲಾಂದರೆ ಒಂದು 5-6 ಸಲ ನಾವು ಮಾಡೋದ್ರಿಂದ 10 kg ಮಣ್ಣು ಅರ್ಧ kgಗೆ ಬರುತ್ತೆ. ಸೊ ಈ ಮಣ್ಣನ್ನು ನೀಟಾಗಿ ಅರ್ಧ kg ಮಣ್ಣನ್ನು ತೆಗೆದುಕೊಂಡು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೋಬೇಕು. ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಏನೇನು ಒಂದು ಚೀಟಿನ ಬರಿಬೇಕಾಗುತ್ತೆ. ರೈತರು ಯಾವ ಥರ ಚೀಟಿನ ಬರಿಬೇಕಾಗುತ್ತೆ ಅಂತಂದರೆ, ಆ ಚೀಟಿಯಲ್ಲಿ ರೈತರ ಹೆಸರಿರಬೇಕು, ಅವರ ಪೂರ್ಣ ವಿಳಾಸ ಜೊತೆಗೆ ಆ ಗದ್ದೆಯ ಸರ್ವೆ ನಂಬರ್ ಬರ್ಕೋಬೇಕು. ನೆಕ್ಸ್ಟು ಹಿಂದೆ ಯಾವ ಬೆಳೆ ಬೆಳೆದಿದ್ರು ರೈತರು, ಮುಂದೆ ಯಾವ ಬೆಳೆ ಬೆಳಿಬೇಕು, ಮತ್ತು ಅದಕ್ಕೆ ಬೆಳೆ ಬೆಳೆದಾಗ ಯಾವ ರೀತಿ ರಸಗೊಬ್ಬರಗಳನ್ನ ಅವರು ಹಾಕ್ಕೊಂಡಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ನು ಆ ಚೀಟಿಯಲ್ಲಿ ಇರಬೇಕು. ಈ ರೀತಿ ನೀವು ಮಣ್ಣು ಮಾದರಿನ ವೈಜ್ಞಾನಿಕವಾಗಿ ಮಾಡಿ ನಮ್ಮ ಲ್ಯಾಬಿಗೆ ಕಳಿಸ್ಕೊಡ್ಬೇಕು. ಇವಾಗ ನಾನು ರೈತರ ಆಲ್ರೆಡಿ ಹೇಳಿದೆ, ಮಣ್ಣಿನ ಮಾದರಿನ ತೆಗಿಬೇಕು ಅಂತಂದರೆ 15ರಿಂದ 20 ಸೆಂಟಿಮೀಟ್ರು ಆಳದೊಳಗಡೆ ತೆಗಿಬೇಕು. ಸೊ ಈ ಥರ ಆಳ ನಾವು ಬರೀ ಇದನ್ನು ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯಗಳಿಗೆ ಹೇಳ್ತೀವಿ. ನೀವು ಕ್ವಶನ್ ಕೇಳ್ಬೋದು, ಇದೇ ರೀತಿ ಮೇಡಮ್ ಇದು ಬರೀ ದ್ವಿದಳ ಧಾನ್ಯಗಳಿಗಾಯಿತು, ಈ ಬೇರೆ ಕ್ರಾಪ್ ಬೇರೆ ಬೆಳೆಗಳಿಗೆ ಯಾವ ಆಳದಲ್ಲಿ ಮಣ್ಣನ್ನು ತೆಗಿಬೇಕು ಅನ್ನೋದನ್ನು. ಸೊ ಅದೇ ರೀತಿ ಈಗ ನಾವು ಹಣ್ಣಿನ ಗಿಡಗಳು ಅಂತಂದರೆ ಈಗ ಮಾವು, ಸಪೋಟ ಆ ಥರ ಎಲ್ಲ ಇತ್ತು ಅಂದಾಗ ನಾವೇನು ಮಾಡಬೇಕು, 30ಯಿಂದ 40 ಸೆಂಟಿಮೀಟ್ರು ಆಳದವರೆಗೆ ನಾವು ಮಣ್ಣು ಮಾದರಿನ ಸಂಗ್ರಹಣೆ ಮಾಡ್ಬೋದು. ಸೊ ಅದೇ ರೀತಿ ಕಬ್ಬು, ಕಾಟನ್, ಹತ್ತಿ ಅಂತ ಹೇಳ್ತೀವಿ, ಆ ರೀತಿ ಆ ಬೆಳೆಗಳಲ್ಲಿ ನಾವು 60 ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನು ತಗೋಬೋದು. ಇನ್ನು ನೆಕ್ಸ್ಟು ಈ ತೋಟಗಾರಿಕಾ ಬೆಳೆಗಳು, ಅಡಿಕೆ ಮತ್ತು ತೆಂಗು ಈ ಥರ ಬೆಳೆಗಳಿದ್ದಾಗ ಏನು ಮಾಡಬೇಕು, 90 ಸೆಂಟಿಮೀಟರ್ ಆಳದಲ್ಲಿ ನಾವು ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬೇಕು. ಈ ಅಡಿಕೆ ಮತ್ತು ತೆಂಗು ಇದ್ದಾಗ ಯಾವ ರೀತಿ ಮಣ್ಣು ತೆಗಿಬೇಕು ಅಂತಂದರೆ, ಈಗ ಒಂದೊಂದು ಮರ ಇರುತ್ತೆ, ಸೊ 2 ಅಡಿ ಅಂತರದಲ್ಲಿ, ಈಗ ಅದೇನಿರುತ್ತೆ ಬೇರಿರುತ್ತಲ್ಲ ಅದರಿಂದ 2 ಅಡಿ ಅಂತರದಲ್ಲಿ ನಾವು ಮಣ್ಣು ಮಾದರಿನ ಸಂಗ್ರಹಣೆ ಮಾಡ್ಕೋಬೇಕು. ಇದೂ ಅಷ್ಟೇ ಸೇಮ್ ನಾನು ಆಲ್ರೆಡಿ
ಹೇಳಿದ್ದೀನಿ. ಅದೇ ರೀತಿ 8ರಿಂದ 10 ಕಡೆ ತಗೊಂಡು ಮಿಕ್ಸ್ ಮಾಡಿ 10 kg ಇರುವಂತಹ ಮಣ್ಣನ್ನು ಅರ್ಧ kgಗೆ ತಂದು ಕವರ್ಗೆ ಹಾಕಿ ಮಣ್ಣು ಮಾದರಿನ ತಂದುಕೊಡ್ಬೇಕು. ಈ ರೀತಿ ತಂದುಕೊಟ್ಟಾಗ ನಾವು ಇದನ್ನು ನಮ್ಮ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡ್ತೀವಿ. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಈಗ ಮಣ್ಣು ಮಾದರಿ ರೈತರು ತಗೊಬಂದಾದ್ಮೇಲೆ ಪರೀಕ್ಷೆನೂ ಮಾಡ್ತೀವಿ. ನಾವು ರೈತರಿಗೆ ಈ ರೀತಿ ಗೊಬ್ಬರ ಹಾಕಬೇಕು ಅನ್ನೋ ರೀತಿನೂ ಹೇಳ್ತೀವಿ. ಆದ್ರೂ ಏನಾಗುತ್ತೆ, ರೈತರಿಗೆ ಅವ್ರು ಅಂದ್ಕೊಂಡಿರೋಷ್ಟು ಇಳುವರಿ ಬರಲ್ಲ. ಕಾರಣ ಏನು? ಈಗ ರೈತರು ಬರೀ ಮಣ್ಣಷ್ಟೇ ತಂದುಕೊಡ್ತಾರೆ, ಬಟ್ ಆ ಗದ್ದೆಗಳಿಗೆ ಹಾಯಿಸುವಂತಹ ನೀರಿನ ಬಗ್ಗೆ ರೈತರಿಗೆ ಪಾಪ ಗಮನ ಇರಲ್ಲ. ಸೊ ಹಾಗಾಗಿ ರೈತರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ದೇನಾದ್ರು ಬೋರ್ ವಾಟ್ರ್ ಇದ್ದರೆ, ಕಾವೇರಿ ವಾಟ್ರ್ ಇದ್ದರೆ ಫೈನ್, ಓಕೆ, ಚೆನ್ನಾಗಿ ಬರುತ್ತೆ. ಬೋರ್ ವಾಟ್ರ್ ಇತ್ತು ಅಂತಂದರೆ ನೀವು ಮಣ್ಣಿನ ಮಾದರಿ ಜೊತೆ ಏನಿದೆ ನಿಮ್ಮದು ಬೋರು, ಆ ನೀರಿನ ಮಾದರಿಯನ್ನು ಕೂಡ ಸಂಗ್ರಹಣೆ ಮಾಡಿ ತಂದುಕೊಡ್ಬೇಕಾಗುತ್ತೆ. ಯಾವ ರೀತಿ ನೀರಿನ ಮಾದರಿನ ಸಂಗ್ರಹಣೆ ಮಾಡಬೇಕು ಅಂತ ಅಂದರೆ, ಈಗ ಬೋರ್ ಇತ್ತು ಅಂತಂದರೆ ಆ ಬೋರನ್ನ ಚಾಲನೆ ಮಾಡಿ ಅರ್ಧ ಗಂಟೆ ನೀರು ಹೊರಗಡೆ ಹೋಗಬೇಕು. ಈ ಅರ್ಧ ಗಂಟೆ ಆದಮೇಲೆ ಏನು ಮಾಡಬೇಕು, ಒಂದು ಶುಭ್ರವಾದ ಕ್ಲೀನಾಗಿರುವಂತಹ ಪ್ಲಾಸ್ಟಿಕ್ ಬಾಟಲ್ನ ತಗೊಂಡು ಅರ್ಧ ಗಂಟೆ ಹೊರಗಡೆ ಹೋದ್ಮೇಲೆ ಆ ನೀರನ್ನು ಹಿಡ್ಕೊಂಡು ನೀವು ನೀಟಾಗೆ ಕ್ಯಾಪ್ ಹಾಕಿ ಏನು ಮಾಡಬೇಕು, 24 ಗಂಟೆ ಒಳಗಡೆ ನೀವು ನಮ್ಮ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕು. ಯಾಕೆ ಅಂತಂದರೆ ಈಗ ಮಣ್ಣನ್ನು ನೀವು ಒಂದಿನ ಲೇಟ್ ಮಾಡಿದ್ರೂ ತೊಂದರೆ ಆಗಲ್ಲ, ಆದರೆ ನೀರನ್ನು ನೀವು ಇಮ್ಮಿಡಿಯೇಟು ಲ್ಯಾಬಿಗೆ ಕಳಿಸ್ಬೇಕು. 24 ಗಂಟೆ ಒಳಗಡೆ ನೀರು ನಮ್ಮ ಲ್ಯಾಬಿಗೆ ಬಂದರೆ ನಾವು ಅದನ್ನು ಏನು 24 ಗಂಟೆಯಲ್ಲೇ ನಾವು ಕೂಡ ಅದನ್ನು ಪರೀಕ್ಷೆ ಮಾಡಿ ಅದನ್ನು ಫಲಿತಾಂಶನ ಹೇಳ್ತೀವಿ. ನೆಕ್ಸ್ಟು, ಈಗ ನಾನು ಆಲ್ರೆಡಿ ಹೇಳಿದೆ, ಮಣ್ಣು ಮಾದರಿ ಸಂಗ್ರಹಣೆ ಮಾಡಬೇಕು ಅಂತಂದರೆ ಏನೇನು ಮುನ್ನೆಚ್ಚರಿಕಾ ಕ್ರಮಗಳು, ಏನೇನು ನಾವು ಅಳವಡಿಸ್ಕೋಬೇಕು ಅಂತ ಅಂದರೆ, ಫಸ್ಟು ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬೇಕು ಅಂತಂದರೆ ನೀವು ಈಗೆಲ್ಲ ರೈತರ ಜಮೀನಿನಲ್ಲಿ ಬದುಗಳಿರ್ತವೆ. ಬದುಗಳಿದ್ದಾಗ ಆ ಬದುಗಳ ಪಕ್ಕದಲ್ಲಿ ನೀವು ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬಾರ್ದು. ಯಾಕೆ ಬದುಗಳ ಪಕ್ಕದಲ್ಲಿ ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬಾರ್ದು? ಏನು ಮಾಡ್ತಾರೆ ರೈತರು, ನೀರು ಹಾಯಿಸಿದಾಗ ಏನಾಗುತ್ತೆ, ನಾವು ಆಲ್ರೆಡಿ ರಸಗೊಬ್ಬರ ಎಲ್ಲ ಹಾಕಿರ್ತೀವಿ, ಬೆಳೆಗಳಿಗೆ ನೀರು ಹಾಯಿಸ್ತೀವಿ, ಒಂದು ಪಾತಿಯಿಂದ ಇನ್ನೊಂದು ಪಾತಿಗೆ ನೀರು ಹಾಯಿಸ್ತೀವಿ. ಆ ನೀರು ಹಾಯಿಸಿದಾಗ ಏನಾಗುತ್ತೆ, ನಾವು ಹಾಕಿರುವಂತಹ ಕೆಲವು ರಸಗೊಬ್ಬರಗಳು ನೀರಿನ ಜೊತೆ ಮಿಶ್ರಣ ಆಗಿ ಬದುಗಳ ಪಕ್ಕ ಬಂದು ಶೇಖರಣೆ ಆಗುತ್ತೆ. ಹೀಗೆ ಬದುಗಳ ಪಕ್ಕ ಬಂದು ಶೇಖರಣೆ ಆದಾಗ ಏನಾಗುತ್ತೆ, ಅದು ಕಂಪ್ಲೀಟ್ ಒಣಗಿದಾಗ ಪೋಷಕಾಂಶ ಕೂಡ ಅಲ್ಲೇ ಉಳ್ಕೊಳ್ಳುತ್ತೆ ಬದುಗಳ ಪಕ್ಕದಲ್ಲಿ. ಸೊ ಅಂಥ ಕಡೆ ನಾವು ಮಣ್ಣನ್ನು ತೆಗೆದಾಗ ಏನಾಗುತ್ತೆ, ನಮಗೆ ಬರುವಂತಹ ಫಲಿತಾಂಶ ಈ ಮಣ್ಣಲ್ಲಿ ಜಾಸ್ತಿ ಪೋಷಕಾಂಶ ಇದೆ ಅನ್ನೋ ರೀತಿಯಲ್ಲೇ ಬರುತ್ತೆ. ಸೊ ನಾವು ಅದರ ಆಧಾರದ ಮೇಲೆ ರೈತರಿಗೆ ರೆಕಮೆಂಡ್ ಮಾಡ್ತೀವಿ, ನಿಮ್ಮ ಜಮೀನಲ್ಲೇ ಯಥೇಚ್ಛವಾಗಿ ರಸಗೊಬ್ಬರ ಇದೆ, ಸೊ ನೀವು ಹಾಕೋ ಅವಶ್ಯಕತೆ ಇಲ್ಲ ಅಂತ. ಈ ಒಂದು ಕಾರಣಕ್ಕೋಸ್ಕರ ನಾವು ಬದುಗಳ ಪಕ್ಕದಲ್ಲಿ ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬೇಡಿ ಅಂತ ಹೇಳ್ತೀವಿ. ಅದೇ ರೀತಿ ಈ ಲೈಟ್ ಕಂಬ ಅಂತ ಬರುತ್ತೆ, ಲೈಟ್ ಕಂಬದ ಪಕ್ಕದಲ್ಲಿ ಮಣ್ಣು ಮಾದರಿ ಸಂಗ್ರಹಣೆ ಮಾಡಬಾರ್ದು. ಮತ್ತು ಈ ಹಳ್ಳಿಗಳಲ್ಲಿ ತಿಪ್ಪೆಗಳು ಹಾಕೋತಾರೆ, ಗೊಬ್ಬರದ ಗುಂಡಿಗಳು, ತಿಪ್ಪೆಗಳ ಪಕ್ಕದಲ್ಲೂ ಕೂಡ ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬಾರ್ದು. ಮತ್ತು ಮರದ ಎಲೆಗಳು ಉದುರಿರುತ್ತೆ, ಮರದ ನೆರಳಿನಲ್ಲಿ ಮರ ಇರುತ್ತೆ, ಗದ್ದೆಗಳಲ್ಲಿ ಸಾಮಾನ್ಯ ಮರಗಳು ಹಾಕ್ಕೊಂಡಿರ್ತಾರೆ. ಸೊ ಆ ಮರಗಳ ಎಲೆಗಳು ಉದ್ರಿ ಏನಾಗಿರುತ್ತೆ, ಅಲ್ಲಿ ಮಣ್ಣಿನ ಸಾವಯವ ಅಂಶ ಜಾಸ್ತಿ ಇರುತ್ತೆ. ಅಂಥ ಕಡೆ ಮಣ್ಣನ್ನು ತೆಗೆದಾಗ ಏನಾಗುತ್ತೆ, ಸೊ ನಮಗೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಅಂದರೆ ಸಾವಯವ ಇಂಗಾಲನ ಪರೀಕ್ಷೆ ಮಾಡಿದಾಗ
ನಮಗೇನಾಗುತ್ತೆ ಅಲ್ಲಿ ಜಾಸ್ತಿ ಬರುತ್ತೆ. ಹಾಗಾಗಿ ಈ ರೀತಿ ನಾನು ಹೇಳ್ತಾ ಇರುವಂತಹ ಈ ಒಂದು ಪಾಯಿಂಟ್ಗಳಲ್ಲಿ ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬಾರ್ದು. ಜೊತೆಗೆ ಈಗ ನೀವು ಆಲ್ರೆಡಿ ಬೆಳೆ ಇದೆ, ಕೆಲವು ರೈತರು ಬರ್ತಾರೆ, ಮೇಡಮ್ ನಮ್ಮ ಆಲ್ರೆಡಿ ಬೆಳೆ ಇದೆ ಬಟ್ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಯಾವ ರೀತಿ ತೆಗಿಬೇಕು, ಬೆಳೆ ಆಲ್ರೆಡಿ ಇದೆ ಅಂತ ಹೇಳ್ತಾರೆ. ಸೊ ಅಂಥವರು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತಂದರೆ ಈ ಬದುಗಳು ಅಥವಾ ಬಣ್ಸ್ ಅಂತ ಹೇಳ್ತೀವಿ, ಅದ್ರ ಮಧ್ಯದಲ್ಲಿ ಆ ಗಿಡ ಎಲ್ಲಿರುತ್ತವೆ ಪಕ್ಕದಲ್ಲಿ ಮಣ್ಣು ಮಾದರಿನ ಸಂಗ್ರಹಣೆ ಮಾಡಿಕೊಂಡು ತರ್ಬೋದು. ಮತ್ತು ಭತ್ತದ ಗದ್ದೆಯಲ್ಲಿ ಮುಖ್ಯವಾಗಿ ಮಣ್ಣು ತೆಗಿಬೇಕು ಅಂತಂದರೆ, ಭತ್ತದ ಗದ್ದೆ ಅಂತಂದರೆ ಫುಲ್ಲು ತೇವಾಂಶ ಯಥೇಚ್ಛವಾಗಿರುತ್ತೆ. ಆ ತೇವಾಂಶ ಇರೋ ಕಡೆ ಮಣ್ಣು ತೆಗೆಯೋದು ಸ್ವಲ್ಪ ಕಷ್ಟ. ಅಂಥ ಕಡೆ ಮಣ್ಣು ಮಾದರಿ ಸಂಗ್ರಹಣೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಅಗಾರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಅಗಾರ್ ಅನ್ನೋ ಇನ್ಸ್ಟ್ರೂಮೆಂಟ ಯೂಸ್ ಮಾಡಿಕೊಂಡು ನೀವು ಮಣ್ಣು ಮಾದರಿನ ಸಂಗ್ರಹಣೆ ಮಾಡಬೇಕು. ನೀವು ತೆಗೆಯುವಂತಹ ಮಣ್ಣು ಒದ್ದೆಯಾಗಿದ್ದರೆ, ತೇವಾಂಶ ಯಥೇಚ್ಛವಾಗಿದ್ದರೆ ಅಂಥ ಮಣ್ಣನ್ನು ನೀವು ಈ ನ್ಯೂಸ್ ಪೇಪರ್ ಅಥವಾ ಕಾಗದದ ಮೇಲೆ ಹಾಕಬಾರ್ದು. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಕಾರ್ಬನ್ ಅಥವಾ ಇಂಗಾಲ ನಿಮ್ಮ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತೆ. ಹಾಗಾಗಿ ಶುಭ್ರವಾದಂತಹ ಪ್ಲಾಸ್ಟಿಕ್ ಚೀಲದ ಮೇಲೇ ಹಾಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡಿಕೊಟ್ರೆ ನೀವು ಏನು ವೈಜ್ಞಾನಿಕ ಪದ್ಧತಿ ಇದೆ ನಮ್ಮ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡ್ತೀವಿ. ಏನೇನು ಪರೀಕ್ಷೆ ಮಾಡ್ತೀರಿ ಮೇಡಮ್? ಸರ್, ನಮ್ಮ ಪ್ರಯೋಗಾಲಯದಲ್ಲಿ ಈಗ ನಾನು ಆಲ್ರೆಡಿ ಹೇಳಿದೆ, ಮಣ್ಣಿನ ಭೌತಿಕ ಗುಣಧರ್ಮಗಳು ಅಂತಂದರೆ ಮಣ್ಣಿನ ಸಾಂದ್ರತೆ, ಮಣ್ಣಿನ ರಚನೆ ಯಾವ ರೀತಿಯಾಗಿದೆ, ಅದ್ರ ಜೊತೆಗೆ ಈ ಮಣ್ಣಿನ ರಾಸಾಯನಿಕ ಗುಣಲಕ್ಷಣಗಳು, ಮಣ್ಣಿನ ರಸಸಾರ, ಲವಣಾಂಶ, ಮಣ್ಣಿನ ಸಾವಯವ ಇಂಗಾಲ, ಜೊತೆಗೆ ಆ ಮಣ್ಣಿನಲ್ಲಿ ಇರುವಂತಹ ಪ್ರಮುಖ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಇಷ್ಟೇನಿದೆ ನಾವು ಇದನ್ನು ಪರೀಕ್ಷೆ ಮಾಡಿ ಕೊಡ್ತೀವಿ. ಇಷ್ಟು ಪರೀಕ್ಷೆ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ? ಸರ್, ನಮ್ಮ ಈ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಒಂದು ಮಣ್ಣು ಪರೀಕ್ಷೆ ಮಾಡಬೇಕು ಅಂತಂದರೆ 400 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ನೀರಿನ ಮಾದರಿಗೂ ಅಷ್ಟೇ ಇದೆ. ಅದರಲ್ಲಿ ಏನು ಅಂದರೆ ಸರ್, ಕೆಲವೊಂದು ರೈತರು ನಮಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಷ್ಟೇ ಸಾಕು ಅಂತ ಬರ್ತಾರೆ. ಹಂಗಿದ್ದಾಗ ರೇಟು ಅದು ವೇರಿ ಆಗುತ್ತೆ ಸರ್, ಅದಕ್ಕೆ ಬೇರೆ ರೇಟ್ ಇರುತ್ತೆ. ಕಂಪ್ಲೀಟ್ ಮಾಡಿಸ್ತೀನಿ ಅಂತಂದರೆ 400 ರೂಪಾಯಿ ಆಗುತ್ತೆ. ನೀರಿನಲ್ಲಿ ಏನೇನು ಪರೀಕ್ಷೆ ಮಾಡ್ತೀವಿ? ನೀರಿನಲ್ಲಿ ಅದರಲ್ಲಿರುವಂತಹ ಲವಣಾಂಶಗಳು, ಫಸ್ಟು pH ನೋಡ್ಕೋತೀವಿ, ರಸಸಾರ ನೋಡ್ಕೋತೀವಿ, ಅಲ್ಲಿರುವಂತಹ ಲವಣಾಂಶ, ನೆಕ್ಸ್ಟು ಅದರಲ್ಲಿ ಯಾವ್ಯಾವ ರೀತಿ ಲವಣಾಂಶಗಳಿದ್ದಾವೆ ಅಂತ ನೋಡ್ಕೋತೀವಿ. ಅದರಲ್ಲೂ ಸಹ ನೀರಿನಲ್ಲಿ ಪೋಷಕಾಂಶಗಳು ಎಷ್ಟೆಷ್ಟಿದೆ, ಮತ್ತು ಕಾರ್ಬೋನೇಟ್ಸು, ಬೈಕಾರ್ಬೋನೇಟ್ಸ್ ಅಂತ ಬರುತ್ತೆ. ಈ ರೀತಿ ಎಲ್ಲ ಪರೀಕ್ಷೆ ಮಾಡ್ತೀವಿ ಸರ್ ನೀರಲ್ಲಿ. ಈಗ ನೀವೊಂದು ವರದಿ ಕೊಡ್ತೀರಿ, ಏನು ಪರೀಕ್ಷೆ ಮಾಡಿದ್ಮೇಲೆ ಸಾಯಿಲ್ ರಿಪೋರ್ಟ್ ವರದಿ, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಇದು ಎಲ್ಲರೂ ಕೇಳುವಂಥ ಪ್ರಶ್ನೆನೇ ಇದೆ ಸರ್. ಈಗ ನಾವು ಪರೀಕ್ಷೆ ಮಾಡಿ ಕೊಡ್ತೀವಿ, ಪಾಪ ರೈತರಿಗೆ ಅರ್ಥ ಆಗಲ್ಲ. ಸೊ ನಾವು ಹೇಳೋದು, ಯಾರು ಪರೀಕ್ಷೆ ಮಾಡಿ ನಿಮಗೆ ಕೊಡ್ತಾರಲ್ಲ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿ ಕೇಳಿ ಅಂತ ಹೇಳ್ತೀವಿ, ಆಯಿತಾ? ಪಾಪ ಅವ್ರಿಗೆ ಅದು ಗೊತ್ತಾಗಲ್ಲ, ತೊಗೊಬರ್ತಾರೆ. ಸುಮಾರು ಜನ ರೈತರು ನಮ್ಮ ಹತ್ರಕ್ಕೂ ತೊಗೊಬರ್ತಾರೆ, ಮೇಡಮ್ ಈ ಥರ ವರದಿ ಕೊಟ್ಟಿದ್ದಾರೆ, ಇದೇನು ಹೇಳಿ ಅಂತ. ಸೊ ಅದರಲ್ಲಿ ಈಗ ಮಣ್ಣಿನಲ್ಲಿ ಈಗ ಸಾರಜನಕ ಅಂತ ಇರುತ್ತೆ ಸರ್. ಸಾರಜನಕ ನಾವು ಎಷ್ಟಿರಬೇಕು ಅಂತ ಹೇಳ್ತೀವಿ ಅಂತಂದರೆ, ಮಣ್ಣಲ್ಲಿ 280 kg ಗಿನ್ನ ಕಡಿಮೆ ಇತ್ತು ಅಂತಂದರೆ ನಿಮ್ಮ ಮಣ್ಣಲ್ಲಿ ಕಡಿಮೆ ಸಾರಜನಕ ಇದೆ. 280ರಿಂದ 560 kg ಸಾರಜನಕ ಇತ್ತು ಅಂದರೆ ನಿಮ್ಮ ಮಣ್ಣಲ್ಲಿ ಮಧ್ಯಮ ಚೆನ್ನಾಗಿದೆ, ಸಾಕು ಇಷ್ಟಿತ್ತು ಅಂದರೆ ಬೆಳೆ ಬೆಳಿಬೋದು ಅಂತ ಹೇಳ್ಬೋದು. 560ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಉತ್ತಮ ಸಾರಜನಕ ಅಂತ ಈ ಥರ ಅವ್ರು ಕೊಟ್ಟಿರ್ತಾರೆ. ಸೊ ಅವರು ರೈತರು ಜಮೀನಲ್ಲಿ 280ಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ನಾವು ಸಾರಜನಕನ ಕೊಡೋಕೆ ಹೇಳ್ತೀವಿ. ಈಗ 100 kg ಹಾಕ್ಸೋ ಬದಲು ಈಗ 100% ಅಂತ ಹೇಳ್ತೀವಿ. ಸೊ ಇನ್ನು 12.5% ನೀವು ಜಾಸ್ತಿ ಸಾರಜನಕನ ಕೊಡಿ ಅಂತ ರೈತರಿಗೆ ಹೇಳ್ಬಿಟ್ಟು ರೆಕಮೆಂಡ್ ಮಾಡ್ತೀವಿ. ಓಕೆ, ಅದೊಂದಾಯಿತು. ಮತ್ತು ಬೇರೆ ಬೇರೆದು ಏನೇನೋ ಇರುತ್ತಲ್ಲ ಮೇಡಮ್, ಅದರಲ್ಲಿ ಎಲೆಕ್ಟ್ರಾನಿಕ್ ಇದೇನೋ ಹಾಕಿರ್ತೀರಿ, ಮತ್ತು ಏನೋ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀರಿ, ಅದಕ್ಕೇನೋ ಒಂದು ರೇಂಜ್ ಇರುತ್ತೆ, ನಾರ್ಮಲ್ ರೇಂಜ್ ಇಷ್ಟು ಈ ರೇಂಜಲ್ಲಿ ಹೇಳಿದಿರಿ. ಆಮೇಲೆ ಅಯಾನ್ ಎಕ್ಸ್ಚೇಂಜ್ ಅಂತ ಏನೋ ಒಂದು ಹಾಕ್ತೀರಿ ಅಲ್ವಾ? ಲವಣಾಂಶ ಸರ್, ಅದು ಲವಣಾಂಶ ಇಸಿ ಅಂತ ಹೇಳ್ತೀವಿ ಅಲ್ವಾ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಅದ್ರ ಬಗ್ಗೆ ಹೇಳಿ ಒಂಚೂರು ಸರ್. ಈಗ ನಾವು ಲವಣಾಂಶ ಅಂತ ಹೇಳಿದೆ, ಲವಣಾಂಶ ಮತ್ತು ಮಣ್ಣಿನಲ್ಲಿ ಮುಖ್ಯವಾಗಿ ಸಾವಯವ ಇಂಗಾಲ ಯಥೇಚ್ಛವಾಗಿ ಮಣ್ಣಲ್ಲಿತ್ತು ಅಂತಂದರೆ ಅದು ಫಲವತ್ತಾಗಿರುವಂತಹ ಮಣ್ಣು ಅಂತ ಹೇಳ್ತೀವಿ. ಈ ಸಾವಯವ ಇಂಗಾಲ ಎಷ್ಟಿರಬೇಕು ಅಂತ ಅಂದರೆ, ಈಗ ನಾವು ಪರೀಕ್ಷೆ ಮಾಡ್ತೀವಿ, ಪರೀಕ್ಷೆ ಮಾಡಿದಾಗ ನಮ್ಮ ಮಣ್ಣಿನಲ್ಲಿ 0.5ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನಮ್ಮ ಮಣ್ಣಲ್ಲಿ ಸಾವಯವ ಇಂಗಾಲ ಕಡಿಮೆ ಇದೆ.
0.5ರಿಂದ 0.7 ಇತ್ತು ಅಂತಂದರೆ ಮಣ್ಣಲ್ಲಿ ಮಧ್ಯಮವಾದಂತಹ ಸಾವಯವ ಇಂಗಾಲ ಇದೆ. ಸೊ 0.7 ಜಾಸ್ತಿ ಇತ್ತು ಅಂತಂದರೆ ಉತ್ತಮವಾದಂತಹ ಸಾವಯವ ಇಂಗಾಲ. ಸೊ ಈ ಸಾವಯವ ಇಂಗಾಲ ಹಿಂಗೆ ನಮ್ಮ ಮಣ್ಣಲ್ಲಿ ಇನ್ ಕೇಸ್ ಕಮ್ಮಿ ಇತ್ತು, ನಿಮ್ಮ ಮಣ್ಣಲ್ಲಿ ಸಾವಯವ ಇಂಗಾಲ ಕಮ್ಮಿ ಇತ್ತು ಅಂದರೆ ಅದನ್ನು ಹೆಂಗೆ ಜಾಸ್ತಿ ಮಾಡ್ಬೋದು ಅಂತಂದರೆ ನಾವು ನಮ್ಮ ಜಮೀನಿಗೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರನ ಬಳಸಬೇಕು. ಈ ರೀತಿ ಬಳಸೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಜೊತೆಗೆ ಸಾವಯವ ಇಂಗಾಲ ಜಾಸ್ತಿ ಮಾಡ್ಕೋಬೋದು. ಅದೇ ರೀತಿ ಲವಣಾಂಶ ನಾವು 1ಕ್ಕಿಂತ ಡೆಸಿಸೈಮನ್ಸ್ ಪರ್ ಮೀಟರ್ ಅಂತ ಹೇಳ್ತೀವಿ ಸರ್. ಅದ್ರದ್ದು ಒಂದು ಯೂನಿಟ್, ಅದು 1 ಮೇಲೆ ಕ್ರಾಸ್ ಆಗಿರಬಾರ್ದು, 1 ಒಳಗಡೆ ಇರಬೇಕು. ಆ ರೀತಿ ಇತ್ತು ಅಂತಂದರೆ ನಮ್ಮ ಮಣ್ಣಿನಲ್ಲಿ ಇರುವಂತಹ ಲವಣಾಂಶ ನಮ್ಮ ಬೆಳೆಗಳಿಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ. ಈ ಲಘು ಪೋಷಕಾಂಶಗಳನ್ನು ಕೂಡ ತಾವು ಮೆಜರ್ ಮಾಡ್ತೀವಿ? ಸರ್ ಹೌದು ಪರೀಕ್ಷೆ ಮಾಡ್ತೀವಿ. ಪೋಷಕಾಂಶಗಳು ಕೊರತೆ ಇತ್ತು ಅಂತಂದಾಗ ನೀವು ಅಲ್ಲೇ ಸಜೆಸ್ಟ್ ಮಾಡಿರ್ತೀರಿ ಅಲ್ವಾ? ಹೌದು. ಈಗ ಅದನ್ನು ಹೇಳುವಾಗ ಲಘು ಪೋಷಕಾಂಶಗಳನ್ನ ಈ EDTA ಈ ತರ ಒಂದಷ್ಟು ಕ್ಲಿಷ್ಟವಾದ ಪದಗಳನ್ನು ಬಳಕೆ ಮಾಡ್ತಾರೆ. ಏನ್ ಹಾಗಂದ್ರೆ ಸರ್, ಅದೊಂದು ಚಿಲೇಟಿಂಗ್ ಏಜೆಂಟ್ ಅಂತ. ಅದು ಈಗ ನಾವು ಅಷ್ಟೇ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಂದೇ ಒಂದು ರಿಸರ್ಚ್ ಆಗಿದೆ. ಸತುವಿನ EDTA ಅಂತ ಭತ್ತಕ್ಕೆ ಸ್ಪ್ರೇ ಮಾಡಿಸಿದ್ದೀವಿ. ಸೊ ಅದರಲ್ಲಿ ಉತ್ತಮವಾದಂತಹ ಇಳುವರಿನೂ ಬಂದಿದೆ. ಈ ಸತುವಿನ ಸಲ್ಫೇಟ್ ಅಂತ ಒಂದಿದೆ, ಅದ್ರ ಜೊತೆಗೆ ಕಂಪ್ಯಾರಿಸನ್ ಮಾಡಿಸಿದ್ವಿ. ಸತುವಿನ EDTA ಅಂತ ಅನ್ನೋದು ಒಂದು ಚಿಲೇಟಿಂಗ್ ಏಜೆಂಟು. ಅದೇನಾಗಂದ್ರೆ ಅಂತಂದರೆ ಚಿಲೇಟಿಂಗ್ ಏಜೆಂಟ್ ಅಂತಂದರೆ ಪೋಷಕಾಂಶಗಳು ಲಾಸ್ ಅಂತಂದರೆ ಅದು ವೇಸ್ಟ್ ಆಗ್ದಂಗೆ ಹಿಡಿದಿಟ್ಟುಕೊಳ್ಳುತ್ತೆ. ಅದು ಸುತ್ತ ಏನಾಗಿರುತ್ತೆ, ಒಂದು ಪೋಷಕಾಂಶ ಏನಿದೆ ಗಿಡದಲ್ಲಿ ಅದು ವೇಸ್ಟ್ ಆಗ್ದಂಗೆ ಈ ಚಿಲೇಟಿಂಗ್ ಏಜೆಂಟು ಹಿಡಿದಿಟ್ಟುಕೊಳ್ಳಿರುತ್ತೆ. ಸೊ ನೀವು ಜಿಂಕ್ ಸಲ್ಫೇಟ್ಗೆ ಕಂಪೇರ್ ಮಾಡಿದ್ರೆ EDTA ನಾವು ಕಮ್ಮಿ ಪರ್ಸೆಂಟೇಜಲ್ಲಿ ಸ್ಪ್ರೇ ಮಾಡ್ಬೋದು. ಅದು ಗಿಡಗಳು ಹೀರ್ಕೊಳ್ಳುತ್ತಲ್ಲ ಎಲೆಗಳು, ಸೊ ಅದ್ರ ಪರ್ಸೆಂಟೇಜು ಕೂಡ ಜಾಸ್ತಿ ಜಿಂಕ್ ಸಲ್ಫೇಟ್ಗೆ ಹೋಲಿಕೆ ಮಾಡಿದಾಗ. ಸೊ ಹಂಗಾಗಿ EDTA ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ರೈತರು ಬಳಸ್ಕೋಬಹುದು. ನೀವು ಮಣ್ಣಿಗೆ ಹಾಕೋದ್ರ ಬಗ್ಗೆನೂ ಶಿಫಾರಸ್ ಮಾಡ್ತೀರಿ? ಮಣ್ಣಿಗಿಲ್ಲ ಸರ್, ಅದು ಏನಿದ್ರು ಸಿಂಪರಣೆ ಮಾಡೋದು. ಹೌದಾ? ಅಲ್ಲ, ಈಗ ಕಬ್ಬಿಣದ ಕೊರತೆ ಆದಾಗ ಅಥವಾ ಈ ಬೋರಾನ್ ಕೊರತೆ ಆದಾಗ ಈ ತರ ಎಲ್ಲ ಇದ್ದಾಗ ತಾವು ಹೇಳ್ತೀರಲ್ವಾ, ಸಾಯಿಲ್ ಅಪ್ಲಿಕೇಶನ್ ಇರುತ್ತೆ ಅಥವಾ ಸ್ಪ್ರೇಯಿಂಗು ಇರುತ್ತೆ ಅಲ್ವಾ? ಸೊ ಅದನ್ನ ನೀವು ನಿಮ್ಮ ವರದಿಯಲ್ಲಿ ಹೇಳಿರ್ತೀರಿ, ಈ ತರ ಮಾಡಪ್ಪ ಅಂತ. ಅಂದ್ರೆ ಅವರು ಏನ್ ಬೆಳೆ ಬೆಳಿತೀನಿ ಅನ್ನೋದು ನಿಮಗೆ ತಿಳಿಸ್ಬೇಕಲ್ವೇ? ಹೌದು ಸರ್, ನಾನು ಇಂಥ ಬೆಳೆ ಬೆಳಿಬೇಕು ಅನ್ಕೊಂಡಿದೀನಿ, ಅದಕ್ಕೆ ಶಿಫಾರಸ್ ಮಾಡಿ ಅಂತ ಕೇಳ್ಬೇಕು ನಿಮ್ಮನ್ನು. ಹೌದು, ಅವಾಗ ಹೇಳ್ತೀರಾ? ಯಾವಾಗ ಹೇಳ್ತೀವಿ. ಮತ್ತೆ ಈಗ ನಮ್ಮ ಮಂಡ್ಯದಲ್ಲಿ ಏನಾಗ್ತಿದೆ ಅಂತಂದ್ರೆ ಸರ್, ಈಗ ನಾನು ಒಂದು ರೈತರಿಗೆ ಇಲ್ಲಿ ಏನು ವಿಷಯನ ಹೇಳ್ತೀನಿ ಅಂತಂದ್ರೆ, ಭತ್ತ ನಮ್ಮಲ್ಲಿ ತುಂಬಾ ಬೆಳೀತಾ ಇದ್ದಾರೆ. ನಮ್ಮ ಈ ಒಂದು ಈಗ ಮಣ್ಣಿನ ಆರೋಗ್ಯ ಅಂತ ಬಂತು ಅಂದ್ರೆ, ಮಣ್ಣಿನ ಆರೋಗ್ಯ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಹಾಳಾಗ್ತಾ ಇದೆ. ಸೊ ಏನಕ್ಕಪ್ಪ ಹಾಳಾಗ್ತಾ ಇದೆ, ಈಗ ನಮ್ಮ ಮಂಡ್ಯದಲ್ಲಿ ಭತ್ತ ಜಾಸ್ತಿ ಬೆಳೀತಾ ಇದ್ದಾರೆ. ಮುಂಗಾರಿಗೂ ಭತ್ತ ಬೆಳೀತಾ ಇದ್ದಾರೆ, ಹಿಂಗಾರಲ್ಲೂ ಭತ್ತ ಬೆಳೀತಾ ಇದ್ದಾರೆ. ಸೊ ಅದು ನಾವೇನು ಹೇಳ್ತೀವಿ ರೈತರಿಗೆ ಅಂತಂದರೆ, ಮುಂಗಾರಲ್ಲಿ ಭತ್ತ ಬೆಳ್ಕೊಳ್ಳಿ, ಹಿಂಗಾರಲ್ಲಿ ಈ ದ್ವಿದಳ ಧಾನ್ಯಗಳು, ಈ ಅಲಸಂದೆ, ಹುರುಳಿ ಆ ಥರ ಹಾಕ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ ಮಣ್ಣಿನಲ್ಲಿರುವ ಸಾರಜನಕದ ಪ್ರಮಾಣ ಅಲ್ಲೇ ಸ್ಥಿರವಾಗಿರುತ್ತೆ. ಆ ರೀತಿ ಮುಂಗಾರಲ್ಲಿ ಭತ್ತ ಬೆಳ್ಕೊಳ್ಳಿ, ಹಿಂಗಾರಲ್ಲಿ ಅಲಸಂದೆ ಅಥವಾ ಈ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ, ಡಯಂಚ ಅಥವಾ ಸಸ್ಬೇನಿಯಾ, ಈ ಥರ ಬೆಳ್ಕೊಂಡ್ರೆ ನಾವು ನೆಕ್ಸ್ಟು ಮುಂದಿನ ಪೀಳಿಗೆಯಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು. ಡಾಕ್ಟರ್ ಸವಿತಾ ಅವರೇ, ಈಗ ಮಣ್ಣು ಪರೀಕ್ಷೆ ನಾನು ಮಾಡಿಸ್ನಪ್ಪ ಈ ವರ್ಷ, ಮತ್ತೆ ಯಾವಾಗ ಮಾಡಿಸ್ಬೇಕು ಸರ್? ಪ್ರತಿ 2 ಅಥವಾ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೋದು, ಅಥವಾ 3 ಬೆಳೆಗಳ ನಂತರ ಒಂದು ಸಾಲಿ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೋಬೋದು ಸರ್. 2 ರಿಂದ 3 ವರ್ಷಕ್ಕೆ ಒಂದು ಸಾಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೋದು. ತೆಂಗು, ಅಡಿಕೆ, ತೋಟಗಾರಿಕಾ ಬೆಳೆ ಅಂತಂದ್ರೆ ಅಲ್ಲಿ ಬೆಳೆ ಲೆಕ್ಕ ಬರಲ್ಲ. ಅಲ್ಲೂ ಅಷ್ಟೇ ಸರ್, 3 ರಿಂದ 4 ವರ್ಷಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ಸರ್. ಅಂತ ಅಂದರೆ ನಾನು ಹೇಳ್ದೆ, ಈಗ ಸ್ಟಾರ್ಟಿಂಗಿಗೆ ನೀವು ಮಾಡಿಸಿರ್ತೀರ. ಸೊ ಇವಾಗ ಮಾಡಿಸಿರ್ಬೇಕಾದ್ರೆ ಅದು ಗಿಡಗಳೇನಾಗುತ್ತೆ, ಅದರ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ. ನಾವು ಪೋಷಕಾಂಶನ ಕೊಟ್ಟಿರ್ತೀವಿ, ಬಟ್ ಅದೇನಾಗುತ್ತೆ, ಗಿಡಗಳು ಹೀರುವಿಕೆ ಜಾಸ್ತಿ ಆಗುತ್ತೆ. ಬಟ್ ಒಂದು 2 ವರ್ಷ ಆದಮೇಲೆ ಏನಾಗುತ್ತೆ, ನಮಗೆ ಅದೆಲ್ಲ ಹೀರ್ಕೊಂಡು ಆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆದಾಗ ನಮಗೆ ಇಳುವರಿಯಲ್ಲಿ ಅದು ತೊಂದರೆ ಕಾಣಿಸುತ್ತೆ. ತೋಟದಲ್ಲೂ ಅಷ್ಟೇ ನಾವು 2 ರಿಂದ 3 ವರ್ಷಕ್ಕೊಂದ್ಸಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ನೀರನ್ನು ಹಾಗೆ ಮಾಡಿಸ್ಬೇಕಾ ಅಥವಾ ನೀರಿಗೆ ಏನಾದರೂ ಬೇರೆ ರೂಲ್ಸ್ ಇದೆಯಾ? ನೀರಿಗೆ ಏನು ರೂಲ್ಸ್ ಇಲ್ಲ ಸರ್, ಅದಕ್ಕೂ 2 ರಿಂದ 3 ವರ್ಷಕ್ಕೊಂದ್ಸರಿ
ಮಾಡಿಸ್ಬೋದು ಸರ್. ಅದು ಬೋರ್ ವಾಟರ್ ಆದರೆ. ಈ ಚಾನಲ್ ಆ ಥರ ಆಯಿತು ಅಂತಂದರೆ ಅವೇನು ನಡೆಯುತ್ತೆ ಸರ್. ತುಂಬ ಜನ ಚಾನಲ್ ನೀರನ್ನು ಈಗ ಪರೀಕ್ಷೆ ಮಾಡಿಸ್ಬೇಕು ಅಂತಾರಲ್ಲ ಮೇಡಮ್, ಅದು ಮಿಕ್ಸ್ ಆಗಿದ್ರೆ ಅಂತ ಸರ್. ಈಗ ಏನು ಮಾಡ್ತಾರೆ, ಸಾಮಾನ್ಯ ರೈತರೆಲ್ಲ ಗದ್ದೆ ನೀರನ್ನ ಕಾಲುವೆಗೆ ಬಿಟ್ಬಿಡ್ತಾ ಇದ್ದಾರೆ ಅಲ್ವಾ? ಈಗೇನೋ ಸ್ಪ್ರೇ ಮಾಡಿರ್ತಾರೆ, ಸೊ ಆ ನೀರನ್ನ ಕಾಲುವೆಗೆ ಬಿಡ್ತಾ ಇದ್ದಾರೆ. ಈ ರೀತಿ ಬಿಡೋದ್ರಿಂದ ಏನು ಮಾಡಬೇಕು, ಚಾನಲ್ ನೀರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ರಸಗೊಬ್ಬರ ಏನು ಎಕ್ಸ್ಟ್ರಾ ನೀರು ಏನು ಬರುತ್ತೆ ಗದ್ದೆಯಿಂದ ಎಲ್ಲ ಚಾನಲ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಈ ಕುಡಿಯೋಕೆ ಯೋಗ್ಯ ಇದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡ್ತೀರಾ ಮೇಡಮ್ ತಾವು? ತುಂಬಾ ಜನ ರೈತರು ಅದನ್ನು ಕೇಳ್ತಾರೆ. ಊರಲ್ಲಿ ಒಂದು ಬಾವಿ ಇದೆ ಸರ್, ಬಾವಿ ನೀರು ಕುಡಿಬೋದೋ ಇಲ್ವೋ? ಎಲ್ಲ ಮಾಡ್ಕೊಡ್ತಾರೆ. ಅದು ನಾವು TDS ಅಂತ ಹೇಳ್ತೀವಿ, ಟೋಟಲ್ ಸಾಲ್ಯುಬಲ್ ಸಾಲ್ಟ್ಸ್ ಅಂತ. ಸೊ ಆ TDS ಮೇಲೆ ನಾವು ಇದು ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದನ್ನ ನಾವು ಹೇಳ್ತೀವಿ ಸರ್. ಪರೀಕ್ಷೆ ಮಾಡ್ತೀರಿ? ಎಸ್ ಸರ್ TDSನು ಮಾಡ್ಕೊಡ್ತೀವಿ. ಓಕೆ ಮೇಡಮ್, ಇದು ಪರೀಕ್ಷೆ ಎಲ್ಲ ಆರೋಗ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಅಲ್ವೇ? ಈಗ ತುಂಬ ಚೆನ್ನಾಗಿ ಮಣ್ಣಿನ ಆರೋಗ್ಯ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು? ತುಂಬ ಚೆನ್ನಾಗಿ ಮಣ್ಣಿನ ಆರೋಗ್ಯ ಇಟ್ಕೋಬೇಕು ಅಂತಂದರೆ ನಾವೇನು ರೆಕಮೆಂಡ್ ಶಿಫಾರಸು ಮಾಡ್ತೀವಿ ಅಷ್ಟೇ ರಸಗೊಬ್ಬರನ ನೀವು ನಿಮ್ಮ ಬೆಳೆಗಳಿಗೆ ಹಾಕಬೇಕಾಗುತ್ತೆ. ಅದಕ್ಕಿಂತ ಯಥೇಚ್ಛವಾಗಿ ಹಾಕಿದ್ರೆ ಗಿಡಗಳಿಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು. ನಮ್ಮ ರೈತರು ಏನು ಮಾಡ್ತಾರೆ, ಯೂರಿಯಾನ ನಾವು 1 ಮೂಟೆ ಹೇಳ್ತೀವಿ, ಅವರು 2 ಮೂಟೆ ಹಾಕ್ತಾರೆ. ಅವ್ರಿಗೆ ಆ ಥರ ಹಾಕೋದ್ರಿಂದ ಏನೋ ಒಂದು ಸಮಾಧಾನ, 2 ಮೂಟೆ ಯೂರಿಯಾ ಹಾಕಿದ್ದೀವಿ ಅನ್ನೋ ಥರ. ಬಟ್ ಅದೇನಾಗುತ್ತೆ, ಮನುಷ್ಯರಂಗಲ್ಲ ಅಂತ ನಾವು ತಟ್ಟೆಲಿ ಹಾಕಿದ್ದೆಲ್ಲ ತಿಂತೀವಿ. ಗಿಡಗಳು ಅವಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು ಸರ್. ಎಸ್ಪೆಷಲಿ ಯೂರಿಯಾ ಏನಿದೆ ಬೇಗ ಹಾವಿಯಾಗಿ ಹೋಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು, ಮಿಕ್ಕಿದೆಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಗಿಡಗಳಿಗೆ ಅಷ್ಟು ಪೋಷಕಾಂಶನ ಹಾಕೋಬೇಕು. ಜೊತೆಗೆ ನಾನು ಆಲ್ರೆಡಿ ಹೇಳಿದೆ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರನ ಯಥೇಚ್ಛವಾಗಿ ಮಣ್ಣಿಗೆ ಹಾಕಿ, ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬೆಳೆ ಪರಿವರ್ತನೆ ಹೇಳಿದೆ. ಹಿಂಗಾರು ಮುಂಗಾರಲ್ಲಿ ಭತ್ತನೇ ಬೆಳಿಬೇಡಿ, ಬೆಳೆ ಪರಿವರ್ತನೆ ಮಾಡಿಸ್ಬೇಕು. ಜೊತೆಗೆ ನಾನು ರೈತರಿಗೆ, ಭತ್ತ ಬೆಳೆಯೋ ರೈತರಿಗೆ ಏನು ಹೇಳ್ತೀನಿ ಅಂತಂದರೆ, ಸೊ ನಮ್ಮಲ್ಲಿ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ರೈತರು ತೊಗೊಬರ್ತಾರೆ ಸ್ಯಾಂಪಲ್ಗಳನ್ನ. ಮೇಡಮ್ ನಮ್ಮ ಭತ್ತ ಹಿಂಗಾಗಿದೆ, ಏನು ಸಮಸ್ಯೆ ನೋಡಿ ಅಂತಾರೆ. ಅಲ್ಲಿ ಏನಂತಂದರೆ ಜಿಂಕ್, ಸತ್ತುವಿನ ಕೊರತೆ ಯಥೇಚ್ಛವಾಗಿ ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಣಿಸ್ಕೋತಾ ಇದೆ. ಸೊ ಯಾಕೆ ಅಂತಂದರೆ ರೈತರು ನಾವು ಪ್ಲ್ಯಾಂಟಿಂಗ್ ಅಂತಂದರೆ ನಾಟಿ ಮಾಡೋ ಸಮಯದಲ್ಲಿ ಸತುನ ಹಾಕ್ತಾಯಿಲ್ಲ. ದಯವಿಟ್ಟು ರೈತರೇ ಎಲ್ಲರೂ ನಾಟಿ ಮಾಡೋಕ್ಕಿಂತ ಮುಂಚೆನೇ ಸತುವನ್ನು ಬಳಸಿ. ಈಗ ನಿಮ್ಮದೇನಾದರೂ ನಾರ್ಮಲ್ ಸಾಯಿಲ್ ಅಂತಂದರೆ ನಿಮ್ಮ ಮಣ್ಣಿನ ರಸಸಾರ 6.5ರಿಂದ 7.5 ಇತ್ತು ಅಂತಂದರೆ ನೀವು 8 kg per acre ಸತುನ ಹಾಕಬೇಕಾಗುತ್ತೆ. ಆ ಮಣ್ಣಿನ ರಸಸಾರ 7.5ಕ್ಕಿಂತ ಜಾಸ್ತಿ ಇತ್ತು ಅಂದರೆ, ಕ್ಷಾರೀಯ ಮಣ್ಣು ಆಗಿತ್ತು ಅಂತಂದರೆ 16 kg per acre ನೀವು ಸತುವಿನ ಸಲ್ಫೇಟ್ನ ಹಾಕಬೇಕಾಗುತ್ತೆ. ಇನ್ ಕೇಸ್ ಏನಾಯಿತು, ಸ್ಟಾರ್ಟಿಂಗ್ ಹಾಕೋಕ್ಕಾಗಲಿಲ್ಲ, ನಿಮಗೆ ಮಿಸ್ ಆಯಿತು, ಆವಾಗ ಏನಾಗುತ್ತೆ, ನಾವು ಸತುನ ಹಾಕಲಿಲ್ಲ ಅಂದರೆ ಸರ್ ನಿಮಗೆ 1 ತಿಂಗಳೊಳಗಡೆ ಅದು ಕೊರತೆ ಕಾಣಿಸ್ಕೊಳ್ಳುತ್ತೆ. ಸತು ಅರ್ಲಿ ಸ್ಟೇಜಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇನು ಕೊರತೆ ಇದೆ ಅರ್ಲಿ ಸ್ಟೇಜಲ್ಲಿ ಬರುತ್ತೆ. ಸೊ 1 ತಿಂಗಳೊಳಗಡೆ ಏನಾಗುತ್ತೆ, ತೆಂಡೆ ಹೊಡೆಯೋದಿಲ್ಲ, ಗಿಡಗಳೆಲ್ಲ ಏನಾಗುತ್ತೆ, ತೆಂಡೆ ಹೊಡೆಯಲ್ಲ, ಬೆಳವಣಿಗೆನೂ ಇರೋದಿಲ್ಲ. ಆವಾಗ ರೈತರು ತೊಗೊಬರ್ತಾರೆ ನಮ್ಮ ಹತ್ರ, ಮೇಡಮ್ ನೋಡಿ ನಮ್ಮದು ಈ ಥರ ಆಗಿದೆ, ಏನು ಮಾಡಬೇಕು ಅಂತ. ಸೊ ಆವಾಗ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ ಫೋಲಿಯರ್ ಸ್ಪ್ರೇ ಅಂತಂದರೆ ಜಿಂಕನ್ನು ಸಿಂಪರಣೆ ಮಾಡೋದಕ್ಕೆ ರೈತರಿಗೆ ರೆಕಮೆಂಡ್ ಮಾಡ್ತೀವಿ. ಆದ್ದರಿಂದ ಎಲ್ಲರೂ ಭತ್ತ ಬೆಳಿಬೇಕು ಅಂತಂದರೆ ಸತುನ ಕಂಪಲ್ಸರಿ ಬಳಸಲೇಬೇಕು ಅಂತ ಈ ಮೂಲಕ ಹೇಳ್ತೀನಿ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಸವಿತಾ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್. 9964072409. ಮತ್ತೊಮ್ಮೆ ಹೇಳ್ತೀನಿ, 9964072409. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. 9964072409. ಒಳ್ಳೆಯದು ಡಾಕ್ಟರ್ ಸವಿತಾ ಅವರೇ, ಇದುವರೆಗೂ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮಣ್ಣು ಪರೀಕ್ಷೆ ಹಾಗೂ ಮಣ್ಣಿನ ಆರೋಗ್ಯವನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಸವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ
ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೇವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ ಆರಂಭವೇ ನಿತ್ಯ ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ